बेळगाव सुवर्ण सौथ समोर शेवया सुकविण्यास घालून कर्नाटकाचा अवमान करण्यात आला आहे। यासाठी सुरक्षा रक्षक, पोलीस अधिकारी व कर्मचाऱ्यांवर कारवाई करण्याची मागणी आरटीआय कार्यकर्ता भीमाप्पा गडाद यांनी केली आहे। शुक्रवारी शहरात माध्यमांशी संवाद साधताना त्यांनी आक्रोश व्यक्त केला आहे। तब्बल 400 कोटी रुपये खर्च करून सुवर्ण सौथचे निर्माण करण्यात आले आहे। या ठिकाणी कडक पोलीस बंदोबस्त असूनही अशा घटना कशा घडतात असा प्रश्न यावेळी त्यांनी केला आहे। ही बाब म्हणजे बेळगाव जिल्हा पोलीस विभागासाठी लाजिरवाणी असल्याचे यावेळी त्यांनी म्हटले आहे। ಏನಾಗಿದೆ ಅಂದ್ರೆ ಬೆಳಗಾವಿಯ ಸುವರ್ಣಸೌಧದ ಮೆಟ್ಟಲುಗಳ ಮೇಲೆ ಈ ಶೆಂಡಿಗೆಯನ್ನು ಒಣಗಿ ಹಾಕಿದಂಥ ಘಟನೆಗೆ ಸಂಬಂಧಿಸಿದಂತೆ ಇವತ್ತೇನು ಮಾಡಿದೆ ಅಂದರೆ ಜಿಲ್ಲಾಡಳಿತ ಆ ಒಬ್ಬ ಬಡಪಾಯಿ ನೌಕರರ ವಿರುದ್ಧ ಕ್ರಮ ಕೈಗೊಂಡೈತಿ। ಇದು ನಿಜಕ್ಕೂ ಒಂದು ವಿಷಾದನೀಯ ಸಂಗತಿ ಅಂತ ಹೇಳಿ ಬಯಸ್ತಾ ಇದ್ದೀನಿ। ಯಾಕಂದರೆ 400 ಕೋಟಿ ಖರ್ಚು ಮಾಡಿ ಕಟ್ಟಿದಂಥ ಸುವರ್ಣಸೌಧದ ಕಾವಲಕ್ಕಾಗಿಯೇ ಪೊಲೀಸ್ ಇಲಾಖೆ ಸಾಕಷ್ಟು ಅಧಿಕಾರಿ ಹಾಗೂ ಸಿಬ್ಬಂದಿಗಳ ನೇಮಕ ಮಾಡಿದೆ। ಆದರೆ ಅಂಥ ಒಂದು ಬಿಗಿ ಬಂದೋಬಸ್ತದ ನಡುವೆಯೂ ಕೂಡ ಇಂಥ ಘಟನೆ ನಡೆದಿದೆ ಅಂದ್ರೆ ಇದು ನಿಜವಾಗಿ ಬೆಳಗಾವಿ ಜಿಲ್ಲಾಡಳಿತ ಮತ್ತು ಬೆಳಗಾವಿ ಪೊಲೀಸ್ ಇಲಾಖೆಗೆ ನಾಚಿಕೆಗೇಡು ಸಂಗತಿ ಅಂತ ಹೇಳಿ ಬಯಸ್ತಾ ಇದ್ದೀನಿ। ಇಲ್ಲೇನಾಗಿದೆ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಂಗೆ ಆ ಮಹಿಳೆ ಒಳಗೆ ಹೋಗಲಿಕ್ಕೆ ಕಾರಣರು ಅವತ್ತು ಯಾರು ಅಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ರು ಅವ್ರ ಮ್ಯಾಗ ಕ್ರಮ ಕೈಗೊಳ್ಳದೆ ಮಾನ್ಯ ಜಿಲ್ಲಾಧಿಕಾರಿಗಳು ಈ ರೀತಿ ಸಾಮಾನ್ಯ ಮನುಷ್ಯರ ಮ್ಯಾಗ ಕ್ರಮ ಕೈಗೊಂಡಿದ್ದು ಕೂಡ ವಿಷಾದನೀಯ ಸಂಗತಿ ಅಂತ ಹೇಳಿ ಬಯಸ್ತಾ ಇದ್ದೀನಿ। ಈಗಲೂ ಕೂಡ ಜಿಲ್ಲಾಡಳಿತ ಅದನ್ನೆಲ್ಲ ಪರಿಶೀಲಿಸಿ ಅಲ್ಲಿ ಮುಖ್ಯ ಪ್ರವೇಶ ದ್ವಾರದಲ್ಲಿ ಅವತ್ತು ಕರ್ತವ್ಯವನ್ನು ಯಾರು ನಿರ್ವಹಣೆ ಮಾಡ್ತಾಯಿದ್ರು ಅವ್ರ ಮೇಲೆ ಹಾಗೂ ಸಂಬಂಧಿಸಿದ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳದಿದ್ದಲ್ಲೇ ನಾನು ಕಾನೂನಾತ್ಮಕ ಹೋರಾಟ ಮಾಡ್ತಾ ಇದ್ದೀನಿ। ಇವತ್ತೇ ನಾನು ಪೊಲೀಸ್ ಕಮಿಷನರ್ ಬೆಳಗಾವಿಯವರಿಗೆ ಒಂದು ಮಾಹಿತಿ ಹಾಕಿನಿಂದ ಅರ್ಜಿ ಹಾಕಿದ್ದೀನಿ। ಆ ಸುವರ್ಣಸೌಧ ಕಾಯಲಿಕ್ಕೆ ಎಷ್ಟು ಜನ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನ ಹಾಕಿದಿರಿ, ಮುಖ್ಯ ಪ್ರವೇಶ ದ್ವಾರ ಇರ್ಬೋದು, ಒಳಗಡೆ ಇರುವಂಥ ಪ್ರವೇಶ ದ್ವಾರಗಳಿಗೆ ಆವತ್ತಿನ ದಿವಸ ಯಾರು ಕರ್ತವ್ಯ ಪಾಲನೆಯನ್ನು ಮಾಡ್ತಾಯಿದ್ರು, ಅದಲ್ಲದೆ ಆವತ್ತಿನ ಎಲ್ಲ CC ದೃಶ್ಯಾವಳಿಗಳು ಕೂಡ ನಾವು ಕೊಡೋದು ಕೇಳಿದ್ದೀನಿ। ಒಂದು ವೇಳೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳು ಈ ಕುರಿತು ಕ್ರಮ ಕೈಗೊಳ್ಳದಿದ್ದಲ್ಲಿ ನಾನು ಮಾಹಿತಿ ಹಕ್ಕಿನಿಂದ ಪಡೆದ ದಾಖಲೆಗಳನ್ನು ತೆಗೆದುಕೊಂಡ ನ್ಯಾಯಾಲಯದ ಮುಖಾಂತರ ಹೋರಾಟ ಮಾಡ್ತೇನೆ ಅಂತ ಹೇಳಿ ಬಯಸ್ತಾ ಇದ್ದೀನಿ। ಈ ಶೆಂಡಿಗೆ ಒಣಗಿ ಹಾಕಿದ್ದಂತೂ ಇಡೀ ಕನ್ನಡ ನಾಡಿಗೆ ಒಂದು ಮಾಡಿದಂಥ ಅವಮಾನ, ಇದು ಕಾರಣರಾದಂಥ ಕಾವಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಮೇಲೆ ಕೂಡಲೇ ಕ್ರಮ ತೆಗೆದುಕೊಳ್ಳುವಂತೇಳಿ ಮತ್ತೊಮ್ಮೆ ಈ ಉತ್ತರ ಕರ್ನಾಟಕ ಭಾಗದ ಜನರ ಪರವಾಗಿ ನಾನು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ विनंती ಮಾಡ್ತಾ ಇದ್ದೀನಿ। भीमप्पा गडाद माहिती हक्क कार्यकर्ता मूडलगी। सुवर्ण सौध म्हणजे कर्नाटकाचा अभिमान असून सुवर्ण सौध समोर शेवया सुकवण्यात घालण्यात आल्याने यामुळे संपूर्ण कर्नाटकाचा अपमान झाला असून सुवर्ण सौधची जबाबदारी असलेल्या सुरक्षा रक्षक, पोलीस अधिकारी व कर्मचाऱ्यांवर कारवाई व्हावी असे यावेळी त्यांनी म्हटले आहे। राजशेखर हिरेमठ, KNN सिटी न्यूज, बेळगाव।